ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ, ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ, ಹೀಗೆ ಹಲವು ವಿಚಾರಗಳ ಕುರಿತು ವಿಜೇಂದ್ರ ಟಿವಿ9ಗೆ ವಿಶೇಷ ಸಂದರ್ಶನ ನೀಡಿದ್ದಾರೆ. ನೋಡಿ, ಯತ್ನಾಳ್ ಉಚ್ಚಾಟನೆ ನನ್ನ ಅಥವಾ ಯಡಿಯೂರಪ್ಪ ನಿರ್ಧಾರವಲ್ಲ. ಟಿವಿ9 ಜೊತೆ ವಿಶೇಷ ಸಂದರ್ಭದಲ್ಲಿ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ತಮ್ಮ ನಾಲಿಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಯತ್ನಾಳ್ ಅವರ ಬುದ್ಧಿ ಅವರ ಕೈಯಲ್ಲೇ ಇರಬೇಕಾಗಿತ್ತು. ಅವರ ಬುದ್ಧಿಯನ್ನ ಮತ್ತೊಬ್ಬರ ಕೈಗೆ ಕೊಟ್ಟಿದ್ದಕ್ಕೆ ನಾನು ಹೊಣೆನಾ ಪ್ರಶ್ನೆ ಮಾಡಿದ್ದಾರೆ ವಿಜೇಂದ್ರ. ಮೂಲಕ ಯತ್ನಾಳ್ ಅವ್ರಿಗೊಂದು ಮಾತನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಬಹುಶಃ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿರಿಯರಿದ್ದಾರೆ, ಇವತ್ತು ಅವ್ರ ಬಗ್ಗೆ ಗೌರವ ಇದೆ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನಾಲಿಗೆ ಮೇಲೆ ಹಿಡಿತ ಅವ್ರಿಗಿರ್ಬೇಕಾಗಿತ್ತು. ಅವರ ನಾಲಿಗೆ ಮೇಲೆ ಹಿಡಿತ ಅವ್ರಿಗಿರ್ಬೇಕಾಗಿತ್ತು. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವರ ಬುದ್ಧಿ ಅವ್ರ ಕೈಲಿ ಇರಬೇಕಾಗಿತ್ತು. ಅವರ ಬುದ್ಧಿನ ಮತ್ತೊಬ್ಬರ ಕೈಲಿ ಕೊಟ್ಟು ಅವರ ನಾಲಿಗೆ ಮೇಲೆ ಹಿಡಿತ ಅವ್ರು ಕಳ್ಕೊಂಡಿದ್ರೆ ಅದಕ್ಕೆ ನಾನು ಹೊಣೆಗಾರನ? ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ ತೇಜೋವಧೆ ಮಾಡ್ತೀರಿ? ಯಾವ ಯಡಿಯೂರಪ್ಪನವರು ಹಗಲು ರಾತ್ರಿ ಮನೆ ಮಠ ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನ ಹಳ್ಳಿಗೂ ಪ್ರತಿಯೊಂದು ಹಳ್ಳಿಗೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರ ನೇತೃತ್ವದಲ್ಲಿ ಆಗಿದೆ. ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅವಮಾನ ಮಾಡ್ತಿರಲ್ಲ, ಸರಿನಾ? ಹಾಗಾದ್ರೆ ಯತ್ನಾಳ್ ಅವ್ರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನ ಗಮನಿಸಿತು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ವಿಜೇಂದ್ರ ಅಲ್ಲ, ಯಡಿಯೂರಪ್ಪನವರು ತೀರ್ಮಾನ ಮಾಡಿಲ್ಲ. ನನ್ನ ಕಡೆಯಿಂದ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ಏನೇ ಸಮಸ್ಯೆಗಳು ಗೊಂದಲಗಳಿದ್ರು ಕೂಡ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಅವತ್ತೇ ಅಧ್ಯಕ್ಷ 2 ತಿಂಗಳಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ MLC ರವಿಕುಮಾರ್ ಅವ್ರನ್ನ, ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವ್ರನ್ನ, ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಚರಂತಿ ಮಠ ಅವ್ರಿಗೆ ವಿನಂತಿ ಮಾಡಿ ನಾನೇ ಕಳಿಸ್ಕೊಟ್ಟಿದ್ದೇನೆ. ಯತ್ನಾಳ್ ಅವ್ರು ಎಲ್ಲಿ ಕರೆ ಅವ್ರ ಮನೆಗೆ ಬರ್ಬೇಕಾ ನಾನೇ ಬರ್ತೇನೆ, ಬೆಂಗಳೂರಲ್ಲಿ ಬರ್ತಾರೋ ಅಲ್ಲೇ ನಾನು ಬರ್ತೇನೆ, ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋಣ ಪಕ್ಷದ ಹಿತದೃಷ್ಟಿಯಿಂದ ಅಂತೇಳಿ ನಾನೇ ಪ್ರಯತ್ನ ಮಾಡಿದ್ದೇನೆ. ಸದನ ನಡಿಬೇಕಾದ್ರೂ ಕೂಡ 2-3 ಬಾರಿ ನಾನು ಪ್ರಯತ್ನ ಮಾಡಿದ್ದೇನೆ. ಅದು ಯಾವುದಕ್ಕೂ ಕೂಡ ಸ್ಪಂದನೆ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ನಾನು ಹೊಣೆಗಾರಲ್ಲ. ಆಯಿತು, ನಮ್ಮ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಇದೆ, ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಹೊಣೆಗಾರ ಅಲ್ಲ. ಅದು ಸ್ವಯಂಕೃತ ಅಪರಾಧ ಅಷ್ಟೇ.